ನಮಸ್ಕಾರ ವೀಕ್ಷಕರೇ, ಇದು ಭೀಮವಾದ ನ್ಯೂಸ್. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ರೈತರ ಅಳಲನ್ನು ಕೇಳುವವರೇ ಇಲ್ಲದಂತಾಗಿದೆ. ಮುಂಗಾರು ಮಳೆ ಸಂಪೂರ್ಣ ಕೊರತೆಯಾಗಿದ್ದು, ಇತ್ತ ಕೃಷ್ಣಾ ನದಿಯ ಉಪನದಿ ಹಾಗೂ ನೀರಾವರಿ ಕಾಲುವೆಗಳು ಕೂಡ ಬತ್ತಿ ಹೋಗುತ್ತಿವೆ. ಅನ್ನದಾತನ ಒಡಲಲ್ಲಿ ಬರದ ಕಿಚ್ಚು ಹೊತ್ತಿ ಉರಿಯುತ್ತಿದ್ದರೂ ಇಲ್ಲಿನ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಮುಖ್ಯವಾಗಿ ಕ್ಷೇತ್ರದ ಶಾಸಕರು ಮಾತ್ರ ಕಣ್ಣು ಮುಚ್ಚಿ ಕಿವಿಡುತ್ತರ ಕುಳಿತಿರುವುದು ಅತ್ಯಂತ ದುರ್ದೈವದ ಸಂಗತಿ. ಹಗಲಿರುಳು ಕಷ್ಟಪಟ್ಟು ಇಡೀ ನಾಡಿಗೆ ಅನ್ನ ಹಾಕುವ ರೈತ ಇವತ್ತು ಬೀದಿಗೆ ಬಂದು ಕಣ್ಣೀರು ಹಾಕುತ್ತಿದ್ದರೂ ಎಸಿ ರೂಮಿನಲ್ಲಿ ಕುಳಿತು ತಮಾಷೆ ನೋಡುತ್ತಿರುವ ನಾಯಕರಿಗೆ ಕನಿಷ್ಠ ಮಾನವೀಯತೆ ಆದರೂ ಇದೆಯೇ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ತೀರ್ಮಾನ ಮಾಡಿ ಇವತ್ತು ಹೋರಾಟ ಮಾಡಬೇಕಂತ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ಜನ ರೈತ ಪರ ಸಂಘಟನೆಗಳು, ರೈತರು, ನಮ್ಮ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಗ್ರಾಮ ಪಂಚಾಯತ್, ಬಿಎಸ್ಎಸ್ ಸೊಸೈಟಿ ಎಲ್ಲ ವಿಚಾರಗಳು ರೈತರು ಕಷ್ಟದಲ್ಲಿದ್ದಾರೆ. ಬಿತ್ತಿನ ಬೆಳೆಯನ್ನ ಇವತ್ತು ಬಂದಿರ ಬೀಜ ಇಟ್ಟಿದ್ದಾರೆ, ಗೊಬ್ಬರ ಇಟ್ಟಿದ್ದಾರೆ, ಕಷ್ಟದಲ್ಲಿದ್ದಾರೆ ತಿಳ್ಕೊಂಡು ಈ ತಪ್ಪ ಸರ್ಕಾರಕ್ಕೆ ಹೊರಗೆ ಬಿಟ್ಟಿರ್ತಕ್ಕಂಥ ಬೆಳೆ ನೋಡ್ಲಿಕ್ಕೆ ಕಳಿಲ್ಲ. ರೈತರು ಗೋಳನ್ನ ಕೊಂಡ್ಕೊಂಡ್ರೆ ಕೇಳಲಿಕ್ಕೆ ಏನಿಲ್ಲ, ಕಿವಿಯಿಲ್ಲ. 140 ಶಾಸಕರು ಹೇಳ್ತಾರೆ ರೈತರ ಬಗ್ಗೆ, ಜನಸಾಮಾನ್ಯರ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಾಯಿ ಇಲ್ಲದಂತ ಪರಿಸ್ಥಿತಿ ಈ ಒಂದು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮಾತಲ್ಲ. ಆಡಳಿತಗಾರರ ನಿಷ್ಕ್ರಿಯತೆಯನ್ನು ತರಾಟೆಗೆ ತೆಗೆದುಕೊಳ್ಳಲು ಸಜ್ಜಾಗಿದೆ. ಹೌದು, ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕುಗಳನ್ನು ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಜನತಾದಳ ಜಾತ್ಯತೀತ ಪಕ್ಷವು ಬೃಹತ್ ಹೋರಾಟಕ್ಕೆ ಧುಮುಕಿದೆ. ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ದೊಡ್ಡಪ್ಪಗೌಡ ಎಸ್. ನರಬೋಳಿ ಹಾಗೂ ತಾಲೂಕು ಅಧ್ಯಕ್ಷರಾದ ಎಂಡಿ. ರೌಫ್ ಹವಲ್ದಾರ ಅವರ ಜಂಟಿ ನೇತೃತ್ವದಲ್ಲಿ ಜೇವರ್ಗಿ ತಹಸೀಲ್ದಾರರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಕಟು ವಾಸ್ತವದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಮಟ್ಟದ ನಾಯಕರೇ ನೇರವಾಗಿ ಕಣಕ್ಕಿಳಿದಿರುವುದು ಈಗಿನ ಆಡಳಿತಾರೂಢ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಪ್ರತಿ ಎಕರೆಗೆ 25,000 ರೂಪಾಯಿಯನ್ನ ಪರಿಹಾರವನ್ನ ಕೊಡಬೇಕಂತ ಇವತ್ತು ಆಗ್ರಹವನ್ನು ಮಾಡ್ತಿರೋದು. ಜೊತೆಗೆ ಕಳೆದ ವರ್ಷ ಬಂದಂತ ಬೆಳೆ ವಿಮೆ 2ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ, 15 ಬಿಡುಗಡೆ ಮಾಡ್ತೀವಿ. ಬಿದರ್ ಮಾಡಿದ್ವಿ, ಕಲಬುರಗಿ ಯಾಕೆ ಮಾಡಿಲ್ಲ? ಬೀದರ್ ಜಿಲ್ಲಾ, ಕಲಬುರಗಿ ಜಿಲ್ಲಾ, ಕರ್ನಾಟಕ ಬಿಟ್ಟಲ್ಲ. ಅವ್ರು ರೈತರಲ್ಲ, ರೈತರ ಪಕ್ಷ ಸೀಮಿತಿದಾರ, ಜಾತಿ ಸೀಮಿತಿದಾರ. ದಯಮಾಡಿ ತಕ್ಷಣ 2ನೇ ಕಂತಿನ ಬೆಳೆ ವಿಮೆಯನ್ನ ಬಿಡುಗಡೆಯನ್ನ ಮಾಡಬೇಕು. ಏನು ನಮ್ಮ ಭಾಗದಲ್ಲಿರ್ತಕ್ಕಂಥ ಕೆಬಿಸಿ, ಐಬಿಸಿ, ಎಂಬಿಸಿ, ಎಸ್ಬಿಸಿ, ಜೆಬಿಸಿಗಳ ಕೆನಾಲ್ಗೆ ಈಗಾಗಲೇ ನಮ್ಮ ಕಾತುಕೊಂಡು ಹೇಳಿದ್ರು 81 ಟಿಎಂಸಿ ನೀರಿದೆ ಅಂತ ಹಿಂದೆ ಇರಲಿಲ್ಲ. ಭೀಮಾ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರನ್ನು ಶೇಖರಣೆಯಾಗಿದೆ. ತಕ್ಷಣವೇ ಇವತ್ತಿನಿಂದ ಅಧಿಕಾರಿಗಳು ಅಧಿಕಾರಿಗಳು ಕೇಳ್ತೀವಿ ನಾವು ಮುಖಾಂತರನೇ ಬರಗಾಲ ಘೋಷಣೆ ಮತ್ತು ಪರಿಹಾರ. ಮಳೆ ಮತ್ತು ಕಾಲುವೆ ನೀರಿಲ್ಲದೆ ಬೆಳೆ ಹಾನಿಯಾಗಿ ಸಂಕಷ್ಟದಲ್ಲಿರುವ ಜೇವರ್ಗಿ ಯಡ್ರಾಮಿ ರೈತರಿಗೆ ತಕ್ಷಣ ಸೂಕ್ತ ಪರಿಹಾರ ಧನ ಬಿಡುಗಡೆ ಮಾಡಬೇಕು. ಏನು ಮಹಾಮಾರಿ ಏಪ್ರಿಲ್ ನಮ್ಮ ವಿಭಾಗದಲ್ಲಿ ಏನು ಕೆಲಸ ನಡೆದಿದೆ ಅದು ಜಸ್ಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದಾರೆ. ಯಾವುದೂ ಎಮ್ಸ್ಟ್ಯಾಂಡ್ ಉಪಯೋಗಿಸ್ತಾ ಇಲ್ಲ. ರಿವರ್ಸ್ ಕಂಟೆಂಟ್ ಸೈಡಲ್ಲಿ ಎಮ್ಸ್ಟ್ಯಾಂಡ್ ಉಪಯೋಗಿಸೋದಕ್ಕೆ ನಾವು ಪರ್ಮಿಷನ್ ಪಟ್ಟಿಲ್ಲ. ಆಮೇಲೆ ನೀರು ಬಿಡೋದೇನಿದೆ ತಮ್ಮದು ಬೆಳಿಗ್ಗೆ ಇವಾಗ ಏನು ಹೇಳಿದ್ದೀರಿ ಅದು ಖಂಡಿತವಾಗಿ ನಮ್ಮ ಗಮನಕ್ಕೆ ತಂದು ಅದೇನಪ್ಪ ನಾರಾಯಣಪುರ ಎಸ್ ಸಿ ಅವರಿಗೆ ಮತ್ತು ನೀರು ಬಿಡೋಕ್ಕೆ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಪರವಾಗಿ. ನಾವು ಮಂಗಳವಾರ ಟೈಮ್ ಕೊಟ್ಟಿದ್ದೀವಿ. ಬಿಜೆಪಿ ಸೊಸೈಟಿ ಮುಖಾಂತರ ಎಷ್ಟು ನೀವು ಹಂಚಿಕೆ ಮಾಡಿದ್ರಿ ಅವ್ರ ಮಾಹಿತಿ ಕೊಡ್ರಿ. ದಲ್ಲಾಳಿಗಳ ಮುಖಾಂತರ ಮಾಡ್ಕೊಳ್ಳುವಂತ ಕೆಲಸ ಜೆಡಿ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ನಡೀತಾ ಇದೆ. ಅದನ್ನ ತಡೆಗಟ್ಟಲಿಕ್ಕೆ ಇವತ್ತು ನೀವು ಮಾಹಿತಿ ಕೊಡ್ರಿ. ಯಾರಿಗೆ ಒಬ್ಬೊಬ್ಬರಿಗೆ 20 ಗಾಡಿ, ಒಬ್ಬೊಬ್ಬರಿಗೆ 30 ಗಾಡಿಗಳು ಕೊಡ್ತಕ್ಕಂಥ ಮಾಹಿತಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ನೀವು ಕೊಡ್ರಿ. ನೀವು ಎಷ್ಟು ನೀವು ದೂರ ತಗೊಂಡಿದ್ದೀರಿ, ಯಾರಿಗೆ
ಒಂದೊಂದು 20,000 30,000 ಯಾರು ಬರ್ತಾರ ಬಹಳ ಹೇಳಿದ್ರೆ ಕಾಂಗ್ರೆಸ್ MLA ಕೊಟ್ಟಿದ್ರೆ ರೊಕ್ಕ ಕೊಟ್ಟರು ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರ MLA ಕೊಡಲಿಲ್ಲ ಅಂತ ರೊಕ್ಕ ಕೊಟ್ಟರು ಕೊಟ್ಟಾರಂತ ಕಾಂಗ್ರೆಸ್ ನಮಗೆ ತಿಳಿಸಿದ್ರು. ಅಂತ ಸಂಸ್ಕೃತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಮಾತಾಡ್ತಾರೆ. ಇವರು ಸರ್ವೆ ಮಾಡಿಸಿ ಬೋರ್ಡ್ ಹಚ್ಚಿದ ಮೇಲೆ ಮತ್ತೆ ಅದಕ್ಕೆ ಕಿರಿಪೇಟ್ ಹಚ್ಚಾರ. ಅದಕ್ಕೆ ಯಾರು ಕಾರಣ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಅವರು ನೀವು ಅವರಿಗೆ ಅರ್ಜಿ ಕೊಟ್ಟಿರಿ ಮನೆ ಕೊಡ್ತೀರಿ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಅವ್ರ ಗಮನಕ್ಕೆ ತಗೊಂಡ್ರಿ ಅದು ಕೆಲವು ಮಾಡುವಂತ ಕೆಲಸ ನೀವು ಅವ್ರಿಗೆ ಮಾಹಿತಿ ಕೊಡ್ರಿ. ನಿಮ್ಮ ಇಲಾಖೆ ಆಸ್ತಿ ಯಾರ್ದು ಆಸ್ತಿ ಅಲ್ಲ. ಅದ್ರ ಬಗ್ಗೆ ಕೃಷ್ಣರಾವ್ ಮೇಡಮ್ ಅವರು ಅಷ್ಟೇ ಬಂದ CPS ಸಾಹೇಬರು ಇವತ್ತೇ ನಾವು ಬಂದು ಹೇಳ್ತೇವಾದ್ರೂ ಮುಖಾಮುಖಿ ಭೇಟಿಯಾಗಿದ್ದು ಇವತ್ತೇ. ಅಂದರೆ ಇದ್ರ ಬಗ್ಗೆ ಅವರು ಒಳ್ಳೆಯ ಆಡಳಿತ ಮಾಡಿ ಬಂದವರು. ಗಜಾನಂತೂ ಎಲ್ಲರೂ ಚೇರ್ಪಡಿಸಿದ್ರು. ಈ ಮತ್ತೆ ಕೇಳ್ಕೊತಿರ್ಬೇಕು ಅವ್ರು ಎಲ್ಲರೂ ನಡಿ ಅಂತೇಳಿ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು 3 ಜನ ಸೇರಿ ಅಂಥವು ಬಹಳಷ್ಟು ಅವ ನಮ್ಮ ತಾಲೂಕುಗಳಲ್ಲಿ ಅದನ್ನ ಸರ್ಕಾರ ಜೊತೆ ನಾವು ಯಾರು ವೈಯಕ್ತಿಕ ಬೇರೆಯವ್ರದ್ದು ಬಗ್ಗೆ ವೈಯಕ್ತಿಕ ನಾವು ಕೇಳಕ್ ಹೋಗಲ್ಲ. ಸಂಬಂಧಪಟ್ಟದ್ದು ಅದು ತಕ್ಷಣ ಈಗ ಸಭೆ ಮುಗಿದ ಮೇಲೆ ನೀವು ಅಧಿಕಾರಿಗಳು ಇಲ್ಲಿ ಇರ್ತಾರೆ ಅವ್ರ ಜೊತೆ ಆಫೀಸ್ನಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಕೂಲಂಕಷವಾಗಿ ವರದಿ ಕೊಟ್ಟು ಅದನ್ನ ತೆಗೆದುಕೊಳ್ಳುವ ಕೆಲಸ ಆಗಬೇಕು. ಇದು ಮಂಗಳವಾರವರೆಗೆ ನೀವು ನಮಗೆ ಹೇಳ್ಬಿಡ್ಬೇಕು. ಗೊತ್ತಿದೆ ಹೇಳ್ರಿ, ನೀವು ಹೇಳ್ರಿ, ನೀವು ಮಾತಾಡ್ರಿ, ಅಧಿಕಾರಿಗಳಿಗೆ ಮಾತಾಡ್ರಿ. ನಿಮ್ಗೆ ಆ ಮಟ್ಟಿಯಿಂದ ನಿಮ್ಗೆ ನಾರಾಯಣಪುರ ನೀರು ಬೇಕಾ ಹೇಳ್ರಿ. ಆ ಮಟ್ಟಿಗೆ ನೀರಲ್ಲ, ಆ ಮಟ್ಟಿಗೆ ಬರ್ಬೇಕಲ್ಲ ನಾರಾಯಣಪುರ. ಆ ಮಟ್ಟಿ ಏನಿಲ್ಲ ಮಲೆಪಟ್ಲ ಆ ಮಟ್ಟಿಯಿಂದ ನಿಮಗೆ ನಾರಾಯಣಪುರ ನೀರು ಬರ್ಬೇಕು. ನೋಡ್ತೀವಿ ಆಸಿಯವರಿಗೆ ಅವ್ರ ಆಸಿಯವರ ಲೆಟರ್ ಕೊಟ್ರೆ ಅವ್ರು ನೀರು ಬಿಡ್ತಾರೆ. ಅವ್ರ ಗಮನಕ್ಕೂ ತರ್ತೀವಿ. ಜಿಲ್ಲಾಧಿಕಾರಿಯಿಂದ ಆಸಿಯವರು ಕಳಿಸಿ ಜೇಗಿಸಿ ರೈತರಿಗೆ ಕುಡಿಯೋಕ್ ನೀರು ಬೋರೆಲ್ಲ ನೀರು ಬರ್ತಾ ಇಲ್ಲ ಕುಡಿಯಕ್. ಹಳ್ಳಿಗಳಲ್ಲಿ ಅದೇ ಪರಿಸ್ಥಿತಿ ಇದೆ, ಸಿಟಿಗಳಲ್ಲಿ ಅದೇ ಪರಿಸ್ಥಿತಿ ಇದೆ. ಎಷ್ಟೆಷ್ಟು ನೀರು ಈ ರೀತಿ ಬಂದ್ರೆ ನೀರಿನ ಫ್ಲೋ ಜಾಸ್ತಿ ಆಗ್ತದೆ. ಆದ್ರೆ ಮಂಗಳೂರು ನಾವು 3 ಟೈಮ್ ಕೊಡ್ತೀವಿ. ಇಲ್ಲ ನಾವು ಮನಸ್ಕೊಂಡು ಅಲ್ಲೇ ಕೂತು ಕೀಲಿ ಹಾಕ್ತೀವಿ. ಇದಕ್ಕೆ ಹೆಚ್ಚಿನ ಜವಾಬ್ದಾರಿಗಳು ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಮನವೊಲಿಸೋ ಕೆಲಸ ಮಾಡ್ರಿ. ನೀವು ಇಮಿಡಿಯೇಟ್ ಪತ್ರ ನೋಡ್ರಿ ತಹಸೀಲ್ದಾರ್ ಮೇಡಮ್ ಅವರು ಫಾರ್ವರ್ಡ್ ಮಾಡ್ತಾರೆ ಆಸೆಗಳು.